1 kg ತಲೆ ಕೂದಲು 5400 ರೂಪಾಯಿ, 1 ಟನ್ ಕಬ್ಬು 1800 ರೂಪಾಯಿ. ನನಗನ್ನಿಸ್ತದೆ ಈ ದೇಶದಲ್ಲಿ ಕೂದಲಿಗಿಂತ ಕಬ್ಬಿನ ರೇಟ್ ಕಡಿಮೆ ಆಯ್ತದೆ ಅಂದ್ರೆ ನಾವು ಸರ್ಕಾರಕ್ಕೆ ಹೇಳ್ಬೇಕಾಯ್ತದೆ, ಕೂದಲು ಗಿಡ ಇದ್ರೆ ಕೊಡಪ್ಪ, ಕಬ್ಬು ನಿಲ್ಲಿಸ್ಬಿಡ್ತೀವಿ, ಕೂದಲು ಗಿಡ ಹಾಕಬೇಕು ಅಂತಕ್ಕಂಥ ತೀರ್ಮಾನ. ರೈತರಿಗೆ ಅಂತ ಒಂದು ಮಾರ್ಕೆಟ್ ಇಲ್ಲ. ಆಮೇಲೆ ಯಾವುದೇ ಯೂನಿವರ್ಸಿಟಿಗಳಿಗೂ ಈ ಕೃಷಿ ಸುದ್ದಿನೇ ಇಲ್ಲ. ನಾನು ಮೊನ್ನೆ ಯಾವುದೋ ಒಂದು ಕಾಲೇಜ್ಗೆ ಹೋಗಿದ್ದೆ, ನನ್ನ ಕರೆದು ರೈತ ಸಂಘದ ಪರವಾಗಿ ಭಾಷಣ ಮಾಡುವಂತ. ಯಾರ್ಯಾರು ಊಟಕ್ಕೆ ಬೇಕು ಕೈ ಎತ್ತಿ ಅಂದ್ರೆ ವಿದ್ಯಾವಂತರನ್ನ ಎಲ್ಲರೂ ಎತ್ತದ್ರು. ಯಾರು ಹಳ್ಳಿಗೆ ಬರ್ತೀರಿ ಕೈ ಎತ್ತಿ ಅಂದ್ರೆ 3 ಜನ ಇತ್ತು. ಇದೊಂದು ಆಶ್ಚರ್ಯಕರವಾದ ಸಂಗತಿ. ಎಲ್ಲರಿಗೂ ಊಟ ಬೇಕಂತೆ, ಆದ್ರೆ ರೈತರು ಕೆಲಸ ಬೇಡ. ಇದೊಂದು ದುರಂತ ಈ ದೇಶದಲ್ಲಿ. ಉದಾಹರಣೆಗೆ ನೋಡಿ, ಕಾರ್ ತಗೊಳ್ಳಿ, ಅಲ್ಲೇ ಸ್ಥಳದಲ್ಲಿ ಕಾರ್ ಕೊಡ್ತೀನಿ ಅಂತ ಮೇಳ ಮಾಡ್ತಾರೆ. ಯಾಕೆ ಬ್ಯಾಂಕ್ಗಳು 1000 ಎಮ್ಮೆ, 5000 ಹಸ, 10,000 ಕುರಿ ಮಾಡಿ ಬನ್ನಿ, ಇಲ್ಲೇ ಸ್ಥಳದಲ್ಲಿ 50 ಕುರಿಯನ್ನು ಕೊಡಲಾಗುತ್ತೆ, 70 ಎಮ್ಮೆಯನ್ನು ಕೊಡಲಾಗುತ್ತೆ. ಈ ಮೇಳ ಯಾಕೆ ಮಾಡಕ್ಕಿಲ್ಲ? ಕಾರ್ ತಗೊಂಡೋಗಿ ಏನ್